ರೀ 2 ಗಂಟೆಯಿಂದ ನೋಡ್ತಾನೆ ಇದ್ದಾರೆ. ಮಧ್ಯಾಹ್ನ ಆಗೋಯ್ತು, ಊಟಕ್ಕೆ ಬಡಿಸ್ಬಿಡ್ಲಾ? ಪರಿಹಾರ ಸಿಗ್ತಾ ಸೋಮಿಯಾಜಿಗಳೇ? ಅದು ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಹುಡುಕೆ ಇದ್ದಕ್ಕಿದ್ದಾಗೆ ಮಳೆ ಬಂದ್ಬಿಡ್ತಲ್ಲ. ಮಾಯಿ, ಏನ್ ನಡೀತಾ ಇದೆ ಇಲ್ಲಿ? ಅಮ್ಮ, ಯಾಕೆ ಇವರೆಲ್ಲ ಬಂದಿದ್ದಾರೆ? ಚಿಕ್ಕಮ್ಮ, ನಿನ್ಗೆ ಆಯಸ್ ಕಡಿಮೆ ಅಂತೆ ಪ್ರದ್ಯುಮ್ನ, ನೀನ್ ಜಾಸ್ತಿ ದಿನ ಬದುಕಲ್ವಂತೆ, ಹಾಗಂತ ಜಾತಕದಲ್ಲಿ ಬರ್ತಿದ್ಯಂತೆ. ಅಮ್ಮ, ಏನಂದೆ ನೀನು? ಅಣ್ಣ, ಮಂದಾಕಿನಿ, ಸೋಮಿಯಾಜಿಗಳೇ, ಪರಿಹಾರ ನನಗ್ ಬೇಕು ಅಷ್ಟೇ. ಆಗ್ಲೇ ಹೇಳಿದ್ನಲ್ಲಮ್ಮ, ಹಣೆಲ್ ಬರ್ದಿರೋದ್ನ ಆ ಬ್ರಹ್ಮ ಕೂಡ ಬದಲಾಯಿಸೋಕ್ ಆಗೋದಿಲ್ಲ ಅಂತ. ಆಯಸ್ಸು ಮುಗಿದಾಗ ನಿಮ್ಮ ಮೊಮ್ಮಗ ಈ ಭೂಮಿ ಬಿಡ್ಲೇಬೇಕು. ಮಾಯಿ, ನಿನ್ನ ಹತ್ರ ಯಮ ಬರಕ್ಕೂ ಬಿಡಲ್ಲ ಪ್ರದ್ಯುಮ್ನ. ಸಾವು ಮೊದಲು ನನ್ನನ್ನು ದಾಟ್ಕೊಂಡು ಬರ್ಬೇಕು. ಹೌದು ಮಾಯಿ, ಪ್ರದ್ಯುಮ್ನ ನಮ್ ಜೊತೆ 100 ವರ್ಷ ಇರ್ತಾನೆ. ನಮಸ್ಕಾರ ಗುರುವರಿಯರೇ. ನಿಮ್ಮ ಬಳಿ ಒಂದು ಪ್ರಶ್ನೆ ಕೇಳಬಹುದೇ? ಬೇಕಾಗಿಲ್ಲಮ್ಮ. ಮೊದಲೇ ನಿನ್ಗೆ ಏನು ಮಾತಾಡ್ತೆ ಅನ್ನೋ ಪ್ರಜ್ಞೆ ಇಲ್ಲ. ಪ್ರಶ್ನೆ ಕೇಳೋ ಸಮಯನ ಇದು? ದಯವಿಟ್ಟು ನೀನು ಸುಮ್ಮನೆ ಇದ್ಬಿಟ್ರೆ ಸಾಕು. ಪ್ರಶ್ನೆ ಕೇಳುವುದಕ್ಕೊಂದು ಕಾರಣವಿದೆ ಮಾನವ. ಏನಿದೆ ಪ್ರಶ್ನೆ? ಅದರಿಂದ ಯಾವ ಉಪಯೋಗನೂ ಇಲ್ಲ. ಹೇಳ್ತಾ ಇಲ್ವಾ ಅಲ್ಲಿ ಶಾಸ್ತ್ರಿಗಳು, ಅದನ್ನ ಯಾವ ಮನುಷ್ಯನಿಂದನೂ ಬದಲಾಯಿಸೋಕೆ ಸಾಧ್ಯ ಇಲ್ಲ, ಹಣೆ ಬರದಲ್ಲಿ ಏನು ಬರ್ದಿರುತ್ತೋ ಹಾಗೆ ನಡೆಯೋದು ಅಂತ. ಅದನ್ನೇ ಕೇಳಲು ಹೊರಟಿರುವುದು. ಹಣೆ ಬರಹವನ್ನು ಬದಲಾಯಿಸಲು ಈ ಮುಂಚೆ ಮಾನವರು ಪ್ರಯತ್ನಿಸಿಯೇ ಇಲ್ಲವೇ ಗುರುಗಳೇ? ಪ್ರಯತ್ನ ಏನೋ ಮಾಡಿದ್ದಾರೆ. ಕಂಸ ಮಾಡಿದ್ನಲ್ಲ ಹಾಗೆ. 7 ಮಕ್ಕಳನ್ನ ಸಾಯಿಸಿದ್ರು ಅವ್ರ ಶಾಪ ಅವನಿಗೆ ತಟ್ತಲ್ಲ. ಕೃಷ್ಣನ್ ಕೈನಲ್ಲೇ ಅವನ್ ಸತ್ತ. ಇರಬಹುದು. ಆದರೆ ಕಂಸ ಕೇವಲ ಮನುಷ್ಯನಲ್ಲ, ರಾಕ್ಷಸ ರಕ್ತದವನು. ಭಗವಂತನಿಂದಲೇ ಸಾಯಬೇಕು ಎಂಬ ಶಾಪವಿತ್ತು. ಅದು ಅವನ ಕರ್ಮಫಲ. ಅವನನ್ನು ಬಿಡಿ. ಯಮನ ಕೈಯಿಂದ ಗಂಡ ಸತ್ಯವಾನನ ಪ್ರಾಣವನ್ನು ಸಾವಿತ್ರಿ ಉಳಿಸಲಿಲ್ಲವೇ? ಭಗೀರಥ ತನ್ನ ವಂಶದವರ ಪಾಪ ಕಳೆಯುವುದಕ್ಕೆ ಗಂಗೆಯನ್ನೇ ಭೂಮಿಗೆ ಹರಿಸಲಿಲ್ಲವೇ? ನಚಿಕೇತನ ಕಥೆ ಮರೆತು ಹೋಯಿತೆ? ಇಡೀ ಪ್ರಪಂಚವನ್ನೇ ಬದಲಾಯಿಸುವ ಮಾನವರು ಒಬ್ಬ ವ್ಯಕ್ತಿಯ ಆಯಸ್ಸು ಬದಲಾಯಿಸಲು ಸಾಧ್ಯವಿಲ್ಲವೇ? ಹಿಂದೆ ಆಗಿತ್ತಮ್ಮ, ಇಲ್ಲ ಅಂತಲ್ಲ. ಅದು ಪುರಾಣ, ಇತಿಹಾಸ. ಈಗಿನ ಕಾಲದಲ್ಲಿ ಹಾಗೆಲ್ಲ ಆಗೋಕ್ ಸಾಧ್ಯ ಇಲ್ಲ. ಇದು ಕಲಿಗಾಲ. ನಿಜ, ಕಲಿಗಾಲ. ಆದರೆ ಕಲಿಯುಗದಲ್ಲೂ ಭಕ್ತಿಯಿಂದ ಒಂದು ಕಾರ್ಯವನ್ನು ಮಾಡಿದರೆ ಏನಾದರೂ ಬದಲಾಗಬಹುದಲ್ಲವೇ? ನಿಜ, ಬದಲಾಗಬಹುದು.
ವೃದ್ಧ ಮಾನವೇ, ಆಪದ್ಬಾಂಧವನ ಮೇಲೆ ನಿನ್ನ ಪ್ರೀತಿಯನ್ನು ನಾನು ನೋಡಿದ್ದೇನೆ. ಆ ಪ್ರೀತಿಯ ಜೊತೆಗೆ ಛಲವೂ ಸೇರಿಕೊಂಡರೆ ಯಾರ ಕೈಯಿಂದಲೂ ಆಪದ್ಬಾಂಧವನನ್ನು ಈ ಭೂಮಿಯಿಂದ ಕರೆದೊಯ್ಯಲು ಸಾಧ್ಯವಿಲ್ಲ. ಭೂಮಿಯ ಋಣ ಕಳೆದರೂ ನಿಮ್ಮೆಲ್ಲರ ಪ್ರೀತಿ ಅವನನ್ನು ಇಲ್ಲಿಯೇ ಹಿಡಿದಿಡುತ್ತದೆ. ಅಮೃತಪಾಲಿ, ಬಾ ನಾವು ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗೋಣ. ಅರ್ಥವಾಗಲಿಲ್ಲ. ನೀನ್ ಬಾ ಅಮೃತಪಾಲಿ. ನೀನ್ ಎಲ್ಲೂ ಹೋಗಲ್ಲ ಅಲ್ವಾ? ಆಮ್ರಪಾಲಿ ಹೇಳಿಲ್ವಾ ನಿಮ್ ಪ್ರೀತಿ ಬಿಟ್ಟು ಎಲ್ಲಿಗೆ ಹೋಗ್ಲಿ? ನಾನು ನಿನ್ನ ಎಲ್ಲೂ ಹೋಗಕ್ಕೂ ಬಿಡ. ಯಾರು ಬಂದ್ರು ನಾನು ನಿನ್ನ ಬಿಡೋದಿಲ್ಲ. ನಾನು ಎಲ್ಲೂ ಹೋಗಲ್ಲಮ್ಮ. ನಿಮ್ಮನ್ನೆಲ್ಲ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಸೌಮ್ಯಾಜಿಗಳೇ, ನನ್ನಿಂದ ತೊಂದರೆ ಅವಮಾನ ಎರಡೂ ಆಯ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ ನೋವು ನನಗೆ ಅರ್ಥ ಆಗತ್ತೆ. ಆದ್ರೆ ಪರಿಹಾರ ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಸಂಕಟನೂ ಆಗ್ತಾ ಇದೆ. ದೇವತೆ ಅಂತ ಆ ಹುಡುಗಿ ಹೇಳಿದ್ಲಲ್ಲ, ಭಗವಂತನ ದಯೆಯಿಂದ ನಿಮ್ ಮೊಮ್ಮಗನನ್ನ ನಿಮ್ಮ ಪ್ರೀತಿ ಉಳಿಸ್ಕೊಂಡ್ರೆ ಈ ಕಲಿಯುಗದಲ್ಲಿ ಪವಾಡನೇ ನಡೆದ ಹಾಗಾಗತ್ತೆ. ನಿಮ್ ಬಾಯಿ ಹರಿಕೆ ಹಾಗೆ ಆಗ್ಲಿ. ಮಾಯ್, ತುಂಬಾ ಸುಸ್ತು ಮಾಡ್ಕೊಂಡಿದ್ದೀರಾ. ನೀವು ಇವಾಗ ರೆಸ್ಟ್ ತಗೊಂಡಿಲ್ಲ ಅಂದ್ರೆ BP ಹೈ ಆಗತ್ತೆ. ಮೊದಲು ಬನ್ನಿ. ಅವರಿಬ್ರು ಜಾತಕನ ನೋಡಿ ಒಂದ್ ಮುಹೂರ್ತ ಇಟ್ಕೊಟ್ಬಿಡಿ. ಮುಹೂರ್ತನ? ಹೌದು ಅಣ್ಣ, ಮದ್ವೆಗೆ. ಅಂದ್ರೆ ಯುಕ್ತಿ ಪ್ರದ್ಯುಮ್ನಗೂ ಮದ್ವೆ ಮಾಡುದು ಅಂತನಾ? ಮಾಯಿ ಏನು ಹೇಳಲೇ ಇಲ್ಲ. ಹಾ, ಮಾಯಿ ಬಾಯಿ ಬಿಟ್ಟೇನು ಹೇಳಿಲ್ಲ. ಆದ್ರೆ ಜಾತಕ ಕೂಡಿದ್ರೆ ಆಗತ್ತೆ ಅಂತ ಹೇಳಿದ್ರು. ಜಾತಕ ಕೂಡುತ್ತಲ್ವಾ ಸೌಮ್ಯಾಜಿಗಳೇ? ಅಲ್ಪಾಯುಷ್ಯ ಅನ್ನೋದೊಂದು ಬಿಟ್ರೆ ರಾಶಿ, ನಕ್ಷತ್ರ, ಗಣ ಎಲ್ಲಾ ಸೇರುತ್ತೆ. ಮತ್ತೇನಾಯ್ತಲ್ಲ. ಹೇಗಿದ್ರು ಆ ವಿಚಿತ್ರವಾಗಿರೋ ಹುಡುಗಿ ಹೇಳಿದಾಳೆ ಮಾಯಿ ತನ್ನ ಪ್ರೀತಿಯಿಂದ ಪ್ರದ್ಯುಮ್ನ ಉಳಿಸ್ಕೋತಾರೆ ಅಂತ. ಆಮೇಲೆ ಯುಕ್ತಿಗೂ ಪ್ರದ್ಯುಮ್ನಗೂ ಮದ್ವೆ ಮಾಡಿದ್ರೆ ಯಾರಿಗೂ ಅಭ್ಯಂತರ ಇರಲ್ವಲ್ಲ. ಒಂದ್ ಒಳ್ಳೆ ಮುಹೂರ್ತ ನೋಡ್ಬಿಡಿ ಸೌಮ್ಯಾಜಿಗಳೇ, ಉಪಕಾರ ಆಗತ್ತೆ. ಹೋಗ್ ಬನ್ನಿ. ಗಂಧರ್ವ ಮಯೂರ ಸಿಂಹಾಸನದ ಮೇಲೆ ನಿಜವಾದ ದೊರೆ ಕುಳಿತರೆ ಮಾತ್ರ ಶಾಂತಿ ನೆಲೆಸಲು ಸಾಧ್ಯ. ಅಥರ್ವ ದೇವರ ಪುತ್ರ ಗಂಧರ್ವ ರಾಜಕುಮಾರ ಇನ್ನೂ ಬದುಕಿದ್ದಾರೆ. ಎಲ್ಲಿದ್ದಾರೆ ಹೇಳಿ ಪಿತಾಶ್ರೀ? ಭೂಲೋಕದಲ್ಲಿ. ಪುತ್ರಿ, ಅವರಿಗೆ ಸತ್ಯದ ಪರಿಚಯ ಮಾಡಿಸಿ ಮತ್ತೆ ಅವರನ್ನು ಗಂಧರ್ವ ಲೋಕಕ್ಕೆ ಕರೆತರುವ ಜವಾಬ್ದಾರಿ ನಿನ್ನದು ಮಗಳೇ. ಈ ಪದಕವನ್ನು ಕಳೆದರೆ ರಾಜಕುಮಾರನನ್ನು ಹುಡುಕುವ ಆಸೆ ಮಣ್ಣು ಪಾಲಾಗುತ್ತದೆ. ಆಮ್ರಪಾಲಿ, ಚೆನ್ನಾಗಿ ಮಾತಾಡ್ದೆ ನೀನು.
ಇಂದು ಎಲ್ಲರೆದುರು ಮಾತನಾಡುತ್ತಾ ನನಗೆ ಒಂದು ಪಾಠ ಸಿಕ್ಕಿತು ಪುಟಾಣಿ. ಪಾಠನ ಏನದು? ಯಾವತ್ತೂ ಎದೆಗುಂದಬಾರದು ಎಂಬ ಪಾಠ. ರಾಜಕುಮಾರ ಸಿಕ್ಕಿಲ್ಲ, ತಂದೆಯವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿಲ್ಲ ಎಂಬ ಯೋಚನೆ ಯಾವಾಗಲೂ ನನ್ನನ್ನು ಕಾಡುತ್ತಿರುತ್ತದೆ. ಆದ್ರೆ ನೀನು ಹುಡ್ಕೋಕ್ ಬಂದಿನ ಬರೀ 5 ದಿನ ಆಗಿದೆ ಅಷ್ಟೇ. 5 ದಿನಗಳಲ್ಲಿ ದುಷ್ಟ ಧನಂಜಯ ಇನ್ನೇನು ಅನಾಹುತ ಮಾಡಿರುತ್ತಾನೋ, ಇನ್ನೇನು ಹಾನಿ ತಂದಿರುತ್ತಾನೋ. ಇಲ್ಲ, ನಾನು ಭಯಕ್ಕೆ ನನ್ನ ಮನಸ್ಸನ್ನು ಒಪ್ಪಿಸುವುದಿಲ್ಲ. ವಿಧಿಯನ್ನು ಬದಲಿಸಬೇಕಾದರೂ ಸರಿ, ನಾನು ರಾಜಕುಮಾರನನ್ನು ಹುಡುಕಿ ಕರೆದುಕೊಂಡೇ ಗಂಧರ್ವ ಲೋಕಕ್ಕೆ ಹೋಗುತ್ತೇನೆ. ಮಮ್ಮ, ಇವತ್ತಿನ ಮಾಡಿದ್ ಸರಿನಾ? ನಾನು ಯಾವಾಗ ತಪ್ಪು ಮಾಡಿದ್ದೀನಿ ಶೋನಾ? ಇವತ್ತು ಮಾಡಿದ್ಯಾ? ನೀನ್ ಕೇಳ್ದ ಹಾಗೆ ಶೂಸು, ಪರ್ಫ್ಯೂಮು, ಬಟ್ಟೆ ತಗೊಳಕ್ಕೆ ವ್ಯವಸ್ಥೆ ಮಾಡ್ತಾ ಇದೀನಿ ಅಷ್ಟೇ. ಪ್ರದ್ಯುಮ್ನ ಸತ್ ಹೋದ್ರೆ ಅವನ್ ಸಾಯಲ್ಲ. ನಿನಗ್ ಹೇಗ್ ಗೊತ್ತು? 6 ಜ್ಯೋತಿಷಿಗಳು ಪ್ರದ್ಯುಮ್ನ ಸತ್ ಹೋಗ್ತಾನೆ ಅಂತ ಹೇಳ್ತಿದ್ದಾರೆ. ಅವ್ನ್ ಸತ್ ಹೋದ್ರೆ ನಾನ್ ವಿಡೋ ಆಗ್ಬಿಡ್ತೀನಿ ಮಮ್ಮ. ನಂಗ್ ವಿಡೋ ತರ ಎಲ್ಲ ಡ್ರೆಸ್ ಹಾಕೊಳಕ್ ಇಷ್ಟ ಇಲ್ಲ. ಅವನ್ ಸಾಯಲ್ಲ ಶೋನಾ, ನಾನ್ ಹೇಳ್ತಾ ಇದ್ದೀನಿ. ನಾನ್ ವಿಡೋ ಆಗ್ಬಿಟ್ರೆ ಎಲ್ಲ ಡಲ್ ಕಲರ್ಸೇ ಹಾಕೋಬೇಕು, ಬ್ರೈಟ್ ಕಲರ್ಸೇ ಹಾಕೊಳಂಗಿಲ್ಲ. ಇಲ್ಲಾಂದ್ರೆ ಮಾಯಿ ತರ ಒಂದೇ ಒಂದು ಚೈನು ಸೀರೆ ಹುಟ್ಕೊಂಡಿರ್ಬೇಕು. ನನ್ಗಿದೆಲ್ಲ ಮಾಡಕ್ ಚೂರು ಇಷ್ಟ ಇಲ್ಲ. ಪ್ರದ್ಯುಮ್ನ ಸತ್ ಹೋದ್ರೆ ಎಲ್ರು ನನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಪ್ರದ್ಯುಮ್ನ ಸಾಯಲ್ಲ. ಆದ್ರೆ ಜಾತಕ ಅವ್ನ್ ಸಾಯ್ತಾನೆ ಅಂತ ಹೇಳ್ತಾ ಇದ್ದಲ್ಲ, ಅದು ಅವನ್ ಜಾತಕ ಅಲ್ಲ. ಏನ್ ಹೇಳ್ತಾ ಇದ್ಯಮ್ಮಮ್ಮ? ಹೌದು ಶೋನಾ, ಅದು ಪ್ರದ್ಯುಮ್ನ ಜಾತಕ ಅಲ್ಲ. ಮತ್ ಯಾರ್ದು? ಅದನ್ನೆಲ್ಲ ಕೇಳ್ಬೇಡ, ಹೇಳಕ್ಕಾಗಲ್ಲ. ಅವನಿಗೆ ಏನೂ ಆಗಲ್ಲ, ಯೋಚನೆ ಮಾಡ್ಬೇಡ ಶೋನಾ. ಪ್ರಾಮಿಸ್ ಮಾಡು ಶೋನಾ, ನೀ ಈ ವಿಷಯ ಯಾರಿಗೂ ಹೇಳಲ್ಲ ಅಂತ. ನಿಂಗ್ ಜಾತಕದ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋ ಹಾಗಿದ್ಬಿಡು. ನಿಂಗ್ ಈ ಮಾಮನ್ ಮೇಲೆ ನಂಬಿಕೆ ಇಲ್ವಾ? ನಾನು ನಿನಗೋಸ್ಕರನೇ ಇದನ್ನೆಲ್ಲ ಮಾಡ್ಸೋದು ಶೋನಾ. ನನ್ ಮಗಳು ಚೆನ್ನಾಗಿರ್ಲಿ. ನನಗ್ ನಿನ್ಬಿಟ್ಟು ಬೇರೆ ಯಾರಿದ್ದಾರೆ ಹೇಳು?